ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯ ಸ್ವಾಗತ. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರುವಂತಹ ರೆಸಿಪಿ ಬಂದ್ಬಿಟ್ಟು ಪೂರಿಯ ಜೊತೆಗೆ ಆಲೂ ಮಟರ್ ಸಬ್ಜಿ ಅಥವಾ ಆಲೂ ಮಟರ್ ಕರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹಾಗೂ ಲಂಚಿಗೆ ನಾನಿವತ್ತು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮೊದಲಿಗೆ ಪೂರಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು ಹಾಗೆ 1 ಕಪ್ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ತೇನೆ. ಅರ್ಧ ಸ್ಪೂನ್ ಸಾಲ್ಟ್ ಹಾಗೆ ಅರ್ಧ ಸ್ಪೂನ್ ಶುಗರನ್ನು ಹಾಕ್ಕೊಂಡಿದ್ದೇನೆ. ಶುಗರ್ ಮತ್ತು ಸಾಲ್ಟನ್ನು ಹಾಕ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ಶುಗರ್ ಮತ್ತು ಸಾಲ್ಟನ್ನು ಜೊತೆಗೆ ಹಾಕ್ಕೋಬೇಕು. 2 ಕಪ್ ಹಿಟ್ಟಿಗೆ 1/4 ಕಪ್ ನೀರು ಸಾಕಾಗುತ್ತೆ. 1/4 ಕಪ್ ನೀರನ್ನು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಿ ಕಲಿಸ್ತಾ ಇದ್ದೇನೆ. ಹಿಟ್ಟನ್ನು ಕಲಸಿದ ಮೇಲೆ ಒಂದು 2-3 ಡ್ರಾಪ್ಸ್ ಅಷ್ಟೇ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಾಲಿಶ್ ಮಾಡಿಬಿಟ್ಟು ಹೀಗೆ ಕಲಸಿ ಇಡ್ತೇನೆ. ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ನಾನು ಹಿಟ್ಟು ನೆನೆಯಲು ಬಿಡ್ತೇನೆ. ನೆನ್ಕೊಂಡಾದಮೇಲೆ ಮತ್ತೆ ಸಾಫ್ಟಾಗಿ ಕಲಿಸ್ಕೊಳ್ತೇನೆ. ನಾವೀಗ ಕರಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 6ರಿಂದ 7 ಸ್ಪೂನ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಬಿಸಿಯಾದ ಮೇಲೆ ಒಂದು 4 ಸಾಂಬಾರು ಎಲೆಯನ್ನು ಹಾಕ್ತಾ ಇದ್ದೇನೆ. ನಂತರ ಜೀರಿಗೆಯನ್ನು 1 ಸ್ಪೂನ್ ಹಾಕಿದ್ದೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಫ್ರೈ ಆಗಿದೆ. ನಂತರ ಹೆಚ್ಚಿಟ್ಟುಕೊಂಡಂತಹ ಪೊಟ್ಯಾಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೇನೆ. ನಂತರ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿ ಬಟಾಣಿ ಇಲ್ಲ ಅಂದರೆ ನಾವು ಒಣ ಬಟಾಣಿಯನ್ನು ರಾತ್ರಿಯೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಯೂಸ್ ಮಾಡ್ಕೋಬಹುದು. ಆದರೆ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಎಲ್ಲ ಕಡೆಯೂ ಸಿಗುತ್ತೆ. ಹಾಗಾಗಿ ಹಸಿ ಬಟಾಣಿಯಿಂದ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿಯೇ ಫ್ರೈ ಆಗೋದಕ್ಕೆ ಒಂದು 2-3 ಮಿನಿಟ್ಸ್ ಬಿಡ್ತೇನೆ. ನಂತರ ಮಸಾಲವನ್ನು ರುಬ್ಕೋಬೇಕು. ಅದಕ್ಕೆ ನಾನು ಇಲ್ಲಿ 3 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. 6ರಿಂದ 7 ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪಿನ ಬದಲಾಗಿ ನಾವು ಪುದೀನ ಸೊಪ್ಪನ್ನು ಕೂಡ ಬಳಸಬಹುದು. ಕರಿಬೇವಿನ ಸೊಪ್ಪನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿದರೆ ಮಕ್ಕಳು ತೆಗೆದಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ರುಬ್ಬಿ ಹಾಕ್ತಾ ಇದ್ದೇನೆ ಅಷ್ಟೇ. ನೆಕ್ಸ್ಟ್ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟನ್ನು ನಾವು ಒಗ್ಗರಣೆಗೂ ಕೂಡ ಹಾಕ್ಬೋದು. ನಂತರ ಒಂದು ಅರ್ಧ ಬೌಲು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ನಮ್ಮ ಕಡೆ ಕೊಬ್ಬರಿ ಇಲ್ಲ ಅಂದರೆ ಅಡಿಗೆನೇ ಇಲ್ಲ ಅಂತ ಅರ್ಥ. ಹಾಗಾಗಿ ಸ್ವಲ್ಪ ಬಳಸ್ತೇನೆ ಅಷ್ಟೇ, ಹಾಕೋ ಅವಶ್ಯಕತೆ ಇಲ್ಲ. ನಂತರ ಒಂದು ಅರ್ಧ ಬೌಲ್ ದಪ್ಪವಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬಿಕಾಸ್ ನಾವು ಮಿಕ್ಸಿ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು. ಈ ಮ್ಯಾಟ್ ಬಂದುಬಿಟ್ಟು ನಿನ್ನೆ ನಾನು ಸ್ಮಾರ್ಟ್ ಬಜಾರಲ್ಲಿ ತೆಗೆದುಕೊಂಬಂದಿದ್ದು. ಲುಕ್ ವೈಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮಗೆ ಹೇಗೆ ಅನ್ನಿಸುತ್ತೆ ಕಮೆಂಟ್ ಮಾಡಿ. ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ್ದೆ ನಾನು ಆಗಲೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಅರ್ಧ ಬೆಂದಿದೆ. ಎಸ್, ಪೊಟ್ಯಾಟೊ ಹಾಗೆ ಬಟಾಣಿ ಚೆನ್ನಾಗಿ ಬೆಂದಿದೆ. ಈ ಸಂದರ್ಭದಲ್ಲಿ ನಾನು ರುಬ್ಬಿಟ್ಟುಕೊಂಡಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಎಸ್, ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇರುತ್ತೆ. ಇದೇ ಜಾರಿಗೆ ನಾನು 2 ಟೊಮೊಟೊವನ್ನು ದಪ್ಪವಾಗಿ ಹೆಚ್ಚಿಕೊಂಡು ಪ್ಯೂರಿ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಂಡು ಟೊಮೊಟೊ ರಸವನ್ನು ನಾನು ಹಾಕ್ತಾ ಇದ್ದೇನೆ. ಯಾಕೆ ಅಂದರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು ಟೊಮೊಟೊವನ್ನು ಮಿಕ್ಸಿ ಮಾಡಿ ಹಾಕಬೇಕು.
ಹುಳಿ ಟೊಮೊಟೊ ಆದರೆ ಸ್ವಲ್ಪ ಹುಳಿ ಅನಿಸುತ್ತೆ, ನಾವು ಆ್ಯಪಲ್ ಟೊಮೊಟೊವನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆಗಲು ಬಿಡಬೇಕು ಅದನ್ನು. ಈ ಎಲ್ಲ ಮಸಾಲ ಪದಾರ್ಥಗಳು ಕೂಡ ಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಸಂದರ್ಭದಲ್ಲಿ ನಾನು ಅರ್ಧ ಸ್ಪೂನ್ ಅರಿಶಿಣದ ಪೌಡರ್, ಜೀರಾ ಪೌಡರ್ 1 ಸ್ಪೂನ್, ಕೊರಿಯಂಡರ್ ಪೌಡರ್ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಏಕೆಂದರೆ ನಾವು ಹಸಿಮೆಣಸಿನಕಾಯಿಯನ್ನು ಯೂಸ್ ಮಾಡಿದ್ದೀವಿ, ಖಾರವನ್ನು ನೋಡಿಕೊಂಡು ಹಾಕಬೇಕಾಗುತ್ತೆ. ಜಸ್ಟ್ ನಾನಿಲ್ಲಿ ಕಲರ್ಗೋಸ್ಕರ ಅಷ್ಟೇ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿಯಾಗಿ ಎಣ್ಣೆ ಫ್ರೈ ಆಗಿ ಮೇಲಕ್ಕೆ ಬರಬೇಕು. ಉಪ್ಪು ಖಾರ ಕಡಿಮೆಯಾಗಿದೆ ಅನಿಸಿದರೆ ಒಂದು ಅರ್ಧ ಸ್ಪೂನ್ ಅಚ್ಚ ಪುಡಿ ಹಾಗೂ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಕೊನೆಯದಾಗಿ ನಾನೊಂದು ಅರ್ಧ ಕಪ್ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮೊಸರನ್ನು ಆ್ಯಡ್ ಮಾಡೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿರುತ್ತೆ, ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೇನೆ. ಫೈನಲಿ ಆಲೂ ಮಟರ್ ಕರಿ ತಿನ್ನಲು ಸಿದ್ಧವಾಗಿದೆ. ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದಿದ್ದರಿಂದ ಆಲ್ರೆಡಿ ಟೈಮ್ ಆಗಿತ್ತು, ಹಾಗೆ ಎಣ್ಣೆನೂ ಕೂಡ ಬಿಸಿಗೆ ಇಟ್ಕೊಂಡಿದ್ದೇನೆ. ನಾನು ಮೊದಲೇ ತೋರಿಸಿದಂತೆ ನಾವು ಪೂರಿ ಹಿಟ್ಟನ್ನು ಅದಕ್ಕೆ ಮಾಡಿಕೊಂಡ್ರೆ ಈ ರೀತಿಯಾಗಿ ಪೂರಿಗಳು ಉಬ್ಬಿ ಬರ್ತವೆ. ನಾವು ಯಾವುದೇ ರೀತಿ ಹಿಟ್ಟನ್ನು ಕಲಿಸ್ಕೊಂಡ್ಲಿ ಪೂರಿಯನ್ನು ಬೇಯಿಸುವ ರೀತಿಯನ್ನು ತಿಳ್ಕೊಂಡಿರಬೇಕು. ಸ್ವಲ್ಪ ಪ್ರೆಷರನ್ನು ಕೊಡಬೇಕು ಪೂರಿ ಹಾಕಿದ ತಕ್ಷಣ, ಆಗ ಮಾತ್ರ ಪೂರಿ ಉಬ್ಕೊಂಡು ಬರುತ್ತೆ. ನೋಡ್ಬೋದು ನೀವು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮುಂದಿನ ವಿಡಿಯೋವನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿದಾಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆಯದಾಗಿ ಆಲೂ ಮಟರ್ ಸಬ್ಜಿ ಅಥವಾ ಕರಿಯೊಂದಿಗೆ ಪೂರಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿನ್ನಲು ಸಿದ್ಧವಾಗಿದೆ. ಲಂಚಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತೆಗೆದುಕೊಂಡು ಹೋಗ್ತಾರೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೀಸನ್ನಲ್ಲಿ ದೊರೆಯುವಂತಹ ತರಕಾರಿಗಳನ್ನು ಉಪಯೋಗ ಮಾಡಿಕೊಂಡು ನಾವು ಈ ರೀತಿಯಾಗಿ ರುಚಿಯಾದಂತಹ ಅಡಿಗೆಗಳನ್ನು ಸಿದ್ಧ ಮಾಡ್ಕೋಬಹುದು. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.